ನೀವು ಎಲಿಮಿನೇಟ್ ಆದ ತಕ್ಷಣ ಎಲ್ಲರೂ ಮನೆಯವರು ಕೂಡ ಶಾಕ್ ಆಗಿದ್ರು. ನಮ್ರತಾ ಅವರು ಮತ್ತೆ ಇಶಾನಿ, ಅಕ್ಷತಾ ಮ್ಯಾಮ್ ಎಲ್ಲರೂ ಕೂಡ. ಯಾಕಂದ್ರೆ ಯಾರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಎಲ್ಲರೂ ನೀವು ಟಾಪ್ 1 ಇರ್ತೀರಾ, ಅದರ್ವೈಸ್ ಟಾಪ್ 3 ನಲ್ಲಾದ್ರೂ ಇರ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇತ್ತು. ಏನ್ ಮಾಡೋದಕ್ಕಾಗಲ್ಲ ಮ್ಯಾಮ್, ಬಟ್ ಐ ಹವ್ ಗಿವನ್ ಮೈ ಬೆಸ್ಟ್. ಫಸ್ಟ್ ಡೇ ಇಂದ ನಿನ್ನೆವರೆಗೂ ಎಲ್ಲೂ ನಾನು ಬಿಟ್ಕೊಟ್ಟು ಆಟ ಆಡಿಲ್ಲ. ಬಿಕಾಸ್ ಈ ಬಿಗ್ ಬಾಸ್ ಮನೆ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ತಲೆನಲ್ಲಿ ಬೇರೆ ಕಾನ್ಸೆಪ್ಟೇ ಇದೆ. ಅಂದ್ರೆ ಎಲ್ಲ ಫೇಕ್ ಮಾಡ್ತಾರೆ, ಓವರ್ ಆಕ್ಟ್ ಮಾಡ್ತಾರೆ, ಓವರ್ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ನಾನು ಹೇಳೋದು ಇಷ್ಟೇನೆ, 100 days ಯಾರಿಗೆ ಆಕ್ಟಿಂಗ್ ಮಾಡೋದಕ್ಕಾಗತ್ತೆ ಕಂಟಿನ್ಯೂಸ್ ಆಗಿ? ಅಂಡ್ ಆಕ್ಟ್ ಮಾಡಿದ್ರು ಹಬ್ಬ ಅಂದ್ರೆ 15 ದಿವಸ 20 ದಿವಸ, ಆಮೇಲೆ ನಿಜ ರೂಪ ಏನು ಅಂತ ಗೊತ್ತಾಗಬೇಕು. ಸೊ ನಾನು ಅಲ್ಲಿ ಆಕ್ಟೇ ಮಾಡೋದಕ್ಕೆ ಹೋಗಿಲ್ಲ. ವಾಟ್ ಐ ಆಮ್, ದಟ್ ವಾಸ್ ಸೇಮ್ ಥಿಂಗ್ ಐ ಕಂಟಿನ್ಯೂಡ್. ಅಂದ್ರೆ ಹೊರಗಡೆ ಹೇಗಿದ್ದೀನಿ, ಮನೆಯಲ್ಲಿ ಹೇಗಿದ್ದೀನಿ ಅದನ್ನೇ ಹಾಗೆ ಇದ್ದೆ ನಾನಲ್ಲಿ. ಕೆಲವ್ರಿಗೆ ಅದು ಬೇಜಾರಾಯಿತು ಅಂಡ್ ಕೆಲವ್ರಿಗೆ ಖುಷಿ ಕೊಡ್ತು ಅಂಡ್ ಕೆಲವ್ರಿಗೆ ತುಂಬಾ ಹಿಂಸೆ ಆಯಿತು. ಸೊ ಏನ್ ಮಾಡೋದಕ್ಕಾಗೋದಿಲ್ಲ. ಸ್ಯಾಟಿಸ್ಫೈಡ್ ಇದೆ ಬಿಕಾಸ್ ಎಲ್ಲರೂ ಹೇಳ್ತಾ ಇದ್ರು ಫಸ್ಟ್ ಡೇ ಹೇಗಿದ್ರು ಹಾಗೆ ಆಚೆ ಬಂದಿದ್ದು ವಿನಯ್ ಮಾತ್ರ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಇದೆ ಮ್ಯಾಮ್. ಬಿಕಾಸ್ ನನಗೆ ಐ ಆಮ್ ಅನ್ ಆಕ್ಟರ್. ಆಕ್ಷನ್ ಅಂದ್ರೆ ಮಾತ್ರ ನನಗೆ ಆಕ್ಟಿಂಗ್ ಮಾಡೋದು ಗೊತ್ತಿರೋದು. ಇಲ್ಲ ಅಂತಂದ್ರೆ ನ್ಯಾಚುರಲ್ ಆಗಿ ನಾನು ಹೇಗಿರ್ತೀನೋ ಹಾಗೆ ಇರೋದು. ಅಂಡ್ ಏನಿದೆಯೋ ಅದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ಸೊ ಅಲ್ಲಿ ಮನೆಯಲ್ಲಿ ಏನ್ ನಡೀತಿತ್ತು 24/7 ನನ್ನ ಕಣ್ಮುಂದೆ ಏನ್ ನೋಡ್ತಿದ್ದೆ ಅದನ್ನೇ ಮಾತಾಡ್ತಿದ್ದೆ ಹೊರತು ಏನು ಎಕ್ಸ್ಟ್ರಾಗಳು ಸೇರಿಸ್ಕೊಂಡು ಮಾತಾಡ್ತಿರ್ಲಿಲ್ಲ. ಐ ಗೆಸ್ ಅದು ಜನರಿಗೆ ಇಷ್ಟ ಆಗಿದೆ ಅಂತ. ನೀವು ಎಲಿಮಿನೇಟ್ ಆದ ತಕ್ಷಣ ಎಲ್ಲರೂ ಮನೆಯವರು ಕೂಡ ಶಾಕ್ ಆಗಿದ್ರು. ನಮ್ರತಾ ಅವರು ಮತ್ತೆ ಇಶಾನಿ, ಅಕ್ಷತಾ ಮ್ಯಾಮ್ ಎಲ್ಲರೂ ಕೂಡ. ಯಾಕಂದ್ರೆ ಯಾರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಎಲ್ಲರೂ ನೀವು ಟಾಪ್ 1 ಇರ್ತೀರಾ, ಅದರ್ವೈಸ್ ಟಾಪ್ 3 ನಲ್ಲಾದ್ರೂ ಇರ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇತ್ತು. ಏನ್ ಮಾಡೋದಕ್ಕಾಗಲ್ಲ ಮ್ಯಾಮ್, ಬಟ್ ಐ ಹವ್ ಗಿವನ್ ಮೈ ಬೆಸ್ಟ್. ಫಸ್ಟ್ ಡೇ ಇಂದ ನಿನ್ನೆವರೆಗೂ ಎಲ್ಲೂ ನಾನು ಬಿಟ್ಕೊಟ್ಟು ಆಟ ಆಡಿಲ್ಲ. ಬಿಕಾಸ್ ಈ ಬಿಗ್ ಬಾಸ್ ಮನೆ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ತಲೆನಲ್ಲಿ ಬೇರೆ ಕಾನ್ಸೆಪ್ಟೇ ಇದೆ. ಅಂದ್ರೆ ಎಲ್ಲ ಫೇಕ್ ಮಾಡ್ತಾರೆ, ಓವರ್ ಆಕ್ಟ್ ಮಾಡ್ತಾರೆ, ಓವರ್ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ನಾನು ಹೇಳೋದು ಇಷ್ಟೇನೆ, 100 days ಯಾರಿಗೆ ಆಕ್ಟಿಂಗ್ ಮಾಡೋದಕ್ಕಾಗತ್ತೆ ಕಂಟಿನ್ಯೂಸ್ ಆಗಿ? ಅಂಡ್ ಆಕ್ಟ್ ಮಾಡಿದ್ರು ಹಬ್ಬ ಅಂದ್ರೆ 15 ದಿವಸ 20 ದಿವಸ, ಆಮೇಲೆ ನಿಜ ರೂಪ ಏನು ಅಂತ ಗೊತ್ತಾಗಬೇಕು. ಸೊ ನಾನು ಅಲ್ಲಿ ಆಕ್ಟೇ ಮಾಡೋದಕ್ಕೆ ಹೋಗಿಲ್ಲ. ವಾಟ್ ಐ ಆಮ್, ದಟ್ ವಾಸ್ ಸೇಮ್ ಥಿಂಗ್ ಐ ಕಂಟಿನ್ಯೂಡ್. ಅಂದ್ರೆ ಹೊರಗಡೆ ಹೇಗಿದ್ದೀನಿ, ಮನೆಯಲ್ಲಿ ಹೇಗಿದ್ದೀನಿ ಅದನ್ನೇ ಹಾಗೆ ಇದ್ದೆ ನಾನಲ್ಲಿ. ಕೆಲವ್ರಿಗೆ ಅದು ಬೇಜಾರಾಯಿತು ಅಂಡ್ ಕೆಲವ್ರಿಗೆ ಖುಷಿ ಕೊಡ್ತು ಅಂಡ್ ಕೆಲವ್ರಿಗೆ ತುಂಬಾ ಹಿಂಸೆ ಆಯಿತು. ಸೊ ಏನ್ ಮಾಡೋದಕ್ಕಾಗೋದಿಲ್ಲ. ಸ್ಯಾಟಿಸ್ಫೈಡ್ ಇದೆ ಬಿಕಾಸ್ ಎಲ್ಲರೂ ಹೇಳ್ತಾ ಇದ್ರು ಫಸ್ಟ್ ಡೇ ಹೇಗಿದ್ರು ಹಾಗೆ ಆಚೆ ಬಂದಿದ್ದು ವಿನಯ್ ಮಾತ್ರ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಇದೆ ಮ್ಯಾಮ್. ಬಿಕಾಸ್ ನನಗೆ ಐ ಆಮ್ ಅನ್ ಆಕ್ಟರ್. ಆಕ್ಷನ್ ಅಂದ್ರೆ ಮಾತ್ರ ನನಗೆ ಆಕ್ಟಿಂಗ್ ಮಾಡೋದು ಗೊತ್ತಿರೋದು. ಇಲ್ಲ ಅಂತಂದ್ರೆ ನ್ಯಾಚುರಲ್ ಆಗಿ ನಾನು ಹೇಗಿರ್ತೀನೋ ಹಾಗೆ ಇರೋದು. ಅಂಡ್ ಏನಿದೆಯೋ ಅದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ಸೊ ಅಲ್ಲಿ ಮನೆಯಲ್ಲಿ ಏನ್ ನಡೀತಿತ್ತು 24/7 ನನ್ನ ಕಣ್ಮುಂದೆ ಏನ್ ನೋಡ್ತಿದ್ದೆ ಅದನ್ನೇ ಮಾತಾಡ್ತಿದ್ದೆ ಹೊರತು ಏನು ಎಕ್ಸ್ಟ್ರಾಗಳು ಸೇರಿಸ್ಕೊಂಡು ಮಾತಾಡ್ತಿರ್ಲಿಲ್ಲ. ಐ ಗೆಸ್ ಅದು ಜನರಿಗೆ ಇಷ್ಟ ಆಗಿದೆ ಅಂತ.